ಸ್ನೇಹಿತರೆ ನಮಸ್ತೆ. ತುಂಬ ದಿನಗಳ ನಂತರದಲ್ಲಿ ನಿಮ್ಮ ವರ್ಚುವಲ್ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಈ ಬಾರಿ ಕರ್ನಾಟಕದಲ್ಲಿ ಹೊಸ ಮುಖ್ಯಮಂತ್ರಿಯ ಬದಲಾವಣೆಯ ಗಾಳಿ ಮುಟ್ಟಿದೆ. ವಿಧಾನಸೌಧದ 3ನೇ ಮಹಡಿಗೆ ಇನ್ನೊಬ್ಬರ ನಾಮಫಲಕ ಬಂದಾಗಿ ಹೋಗಿದೆ. ಶಕ್ತಿ ಸೌಧಕ್ಕೆ ಟಗರಿನ ನಿರ್ಗಮನ, ಬಂಡೆಯ ಆಗಮನವಾಗಿದೆ. ಕನಕಪುರದ ಬಂಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ರವರ ಆಗಮನ. ಅಹಿಂದ ನಾಯಕ ಟಗರು ರಾಮಯ್ಯ ಎಂದೇ ಪ್ರಖ್ಯಾತಗೊಂಡು ತನ್ನ ಮನೆ ಅಂಗಳದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷವನ್ನು ಚಿಟಿಕೆಯಲ್ಲಿ ನಡೆಸುತ್ತಿದ್ದಂತಹ ಸಿದ್ದರಾಮಯ್ಯ ಸಾಹೇಬರ ನಿರ್ಗಮನವಾಗಿದೆ. ಪ್ರಾಯಶಃವಾಗಿ ಯಾವುದಾದರೂ ಒಂದು ಮುಖ್ಯಮಂತ್ರಿ ರಾಜೀನಾಮೆ ನೀಡಿದ ಮೇಲೆ ಇಷ್ಟೊಂದು ಜನಸಾಗರ, ಇಷ್ಟೊಂದು ಜನ ಮೆಚ್ಚುಗೆಯಾಗಿದ್ದು ಕೇವಲ ಸಿದ್ದರಾಮಯ್ಯ ಸಾಹೇಬರ ವಿಷಯದಲ್ಲಿ ಮಾತ್ರ. ಹಿಂದೊಮ್ಮೆ ಲಿಂಗಾಯತ ನಾಯಕ ಬಿ.ಎಸ್. ಯಡಿಯೂರಪ್ಪನವರು ರಾಜೀನಾಮೆ ನೀಡಿದಾಗ ತಮ್ಮ ಬೆಂಬಲಿಗರು, ತಮ್ಮ ಇಷ್ಟದವರಿಗೆ ಅಷ್ಟೇ ದುಃಖವಾಗಿತ್ತೆ ಹೊರಡು ಇಡೀ ಪಕ್ಷಕ್ಕೆ ಯಾವುದೇ ರೀತಿಯ ದುಃಖ ಆಗಲಿ ಅಥವಾ ಸಂತಾಪ ಆಗಲಿ ಆಗಿರಲಿಲ್ಲ. ಅಫ್ಕೋರ್ಸ್ ಆಮೇಲೆ ಯಡಿಯೂರಪ್ಪನವರ ನಿರ್ಗಮನದಲ್ಲಿ ಬಿಜೆಪಿಗೆ ಮುಟ್ಟಿ ನೋಡಿಕೊಳ್ತಕ್ಕಂತಹ ನಷ್ಟವಾಯಿತು. ಆದರೆ ಸಿದ್ದರಾಮಯ್ಯ ಸಾಹೇಬರು ನಿರ್ಗಮನವಾದ ಮೇಲೆ ಪ್ರತಿಯೊಬ್ಬರೂ ಸಹ ಸ್ವಪಕ್ಷೀಯರು, ವಿರೋಧ ಪಕ್ಷದವರು, ಅವರನ್ನು ಮೆಚ್ಚಿದವರು, ಮೆಚ್ಚದೇ ಇದ್ದವರು ಸಹ ಒಂದು ಕ್ಷಣ ಭಾವುಕರಾದರು. ದಟ್ ಈಸ್ ದ ಕ್ವಾಲಿಟಿ ಆಫ್ ಎ ಲೀಡರ್. ನೋಡಿ, ಒಂದು ಅಹಿಂದ ವರ್ಗದಿಂದ ಬಂದು, ಕಡು ಬಡತನದಿಂದ ಬಂದು ರಾಜ್ಯದ ಮುಖ್ಯಮಂತ್ರಿ ಆಗಿ, ಕೇವಲ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಸಾಹೇಬರು ಇರಲಿಲ್ಲ. He was a deciding factor. He had a hold, he had an upper hand in every factor of Congress. ತುಂಬ ಜನ ಹೇಳ್ಬೋದು ಬಕ್ರೀದ್ ಹಬ್ಬದಂದೇ ಸಿದ್ದರಾಮಯ್ಯನವರ ಬಳಿ ಆಯಿತು ಅಂತ. ಬಟ್ ಆದರೆ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆಗೋ ಈಗೋ ಬಂದು ಹೋಗೋ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಅಲ್ಲ. ಇನ್ಸ್ಟಾಗ್ರಾಮ್ ರೀಲಲ್ಲಿ ಬಂದು ಯಾವುದೋ ನೋಡ್ಕೊಬಿಟ್ಟು ಫಿಲ್ಟರ್ ಹಾಕಿ ಮಾತಾಡೋ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಅಲ್ಲ. ಅಹಿಂದದಿಂದ ಬಂದು, ಕಡು ಬಡತನದಿಂದ ಬಂದು, ಕುರಿ ಕಾಯೋ ಹುಡುಗ ವಿತ್ತ ಸಚಿವರಾಗಿ 10ಕ್ಕೂ ಹೆಚ್ಚಿನ ಬಾರಿ ಬಜೆಟ್ ಮಂಡಿಸ್ತಕ್ಕಂಥದ್ದು ಅಂದರೆ ಅದನ್ನು ಮೆಚ್ಚಲೇಬೇಕು. ಹೂ ಇಸ್ ಮಿಸ್ಟರ್ ಸಿದ್ದರಾಮಯ್ಯ? ಏನು ನೆನ್ನೆ ಮೊನ್ನೆ ಬಂದು ಹೋದ ನಾಯಕರ? ಅಥವಾ ಸುಮ್ಮನೆ ಹಿಂದೊಮ್ಮೆ ಅಂದೊಮ್ಮೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಪೋಸ್ಟರ್ ಹಾಕೋಬಿಟ್ಟು, ಬ್ಯಾನರ್ ಹಾಕೋಬಿಟ್ಟು, ಹುಡ್ತಬ್ದನ್ನು ಹಾಕೋಬಿಟ್ಟು RCB ಗೆಲ್ತು ಅಂತ ಬ್ಯಾನರ್ ಹಾಕೋಬಿಟ್ಟು ಹೋಗೋ ನಾಯಕರ? ನಾಟ್ ಅಟ್ ಆಲ್. ಎ ಮಾಸ್ ಲೀಡರ್. ಒಂದು ಇಡೀ ರಾಜ್ಯವನ್ನು ತನ್ನೊಡನೆ ಎತ್ಕೊಂಡು ಹೋಗ್ತಕ್ಕಂತಹ ಶಕ್ತಿ, ಚಾಣಾಕ್ಷತನ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಸಾಹೇಬರಿಗೆ ಮಾತ್ರ. ಅದೆಷ್ಟೋ ಜನ ನಾಯಕರಿದ್ದಾರೆ, ಎಚ್ ಡಿ ದೇವೇಗೌಡರಂತಹ ಮಹಾನ್ ನಾಯಕರಿದ್ದಾರೆ. ಆದರೆ ಇವರೆಲ್ಲರೂ ಸಹ ಕೇವಲ ಸೌತ್ ಕರ್ನಾಟಕ, ಮೈಸೂರು ಭಾಗಕ್ಕಷ್ಟೇ ಸೀಮಿತರಾದ್ರವರು. ಇತ್ತೀಚೆಗಷ್ಟೇ ನಿಧನರಾದಂತಹ ಪೂಜ್ಯ ಶಾಮು ಶಿವಶಂಕರಪ್ಪನವ್ರ ಬಗ್ಗೆ ಹೇಳಬೇಕಂದ್ರೆ ಅತ್ಯಂತ ಮುತ್ಸದಿ ನಾಯಕ. ಆದರೆ ಬರೀ ದಾವಣಗೆರೆಗೆ ಅಷ್ಟೇ ಸೀಮಿತವಾದರು. ದೇವೇಗೌಡರು ಕೇವಲ ಒಕ್ಕಲಿಗರಿಗೆ ಅಷ್ಟೇ, ಕೇವಲ ಮೈಸೂರು ಜನಾಂಗಕ್ಕೆ ಅಷ್ಟೇ, ಮೈಸೂರು ಭಾಗಕ್ಕೆ ಅಷ್ಟೇ ಸೀಮಿತವಾದರು. ಕುಮಾರಸ್ವಾಮಿ ಅವರು ಒಕ್ಕಲಿಗರಿಗೆ ಮೈಸೂರು, ಬೆಂಗಳೂರು ಪ್ರಾಂತ್ಯಕ್ಕಷ್ಟೇ ಸೀಮಿತವಾದರು. ರಾಮನಗರ ಬಿಟ್ಟಾದ್ಮೇಲೆ ಕುಮಾರಸ್ವಾಮಿ ಅವರ ಹವಾ ಇಲ್ಲ. ಯಾವುದಾದ್ರೂ ಒಬ್ಬ ಜನನಾಯಕ, ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ, ಯಾವುದಾದ್ರೂ ಒಬ್ಬ MLA, ಒಬ್ಬ ಮಂತ್ರಿ ಇಡೀ ಕರ್ನಾಟಕಕ್ಕೆ ಸೀಮಿತವಾಗಿದ್ದಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಮಾತ್ರ. ದೂರದ ಕಲ್ಯಾಣ ಕರ್ನಾಟಕದಿಂದ ಹಿಡಿದುಕೊಂಡು ಹತ್ತಿರದ ಬಾರ್ಡರ್ ಬೆಳಗಾಮಿನವರೆಗೂ ಯಾರ್ದಾದ್ರೂ ಹವಾ ಇತ್ತು ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬ್ರದ್ದು ಮಾತ್ರ. ರಾಜ್ಯ ಕಂಡ 2 ಧೀಮಂತ ನಾಯಕರು ಪಕ್ಷಾತೀತವಾಗಿ, ಒಂದು B.S. ಯಡಿಯೂರಪ್ಪನವರು, ಇನ್ನೊಂದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು. ದಿಸ್ ಬೋತ್ ಆರ್ ಮಾಸ್ ಲೀಡರ್ಸ್. ಅವತ್ತು ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪನವರಿಗೆ ಪ್ರೆಷರ್ ಹಾಕಿ ರಾಜೀನಾಮೆ ಕೊಡಿ ಅಂತ ಹೇಳಿದಾಗ ಇಂದಿನ ಬಿಜೆಪಿ ಪರಿಸ್ಥಿತಿ ಏನಾಗಿದೆ? ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಇದ್ರೂ ಸಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವಾಗಲಿಲ್ಲ. ದಟ್ ಈಸ್ ದ ಪವರ್ ಆಫ್ ಯಡಿಯೂರಪ್ಪ. ಅದೇ ರೀತಿ ಅವರಿಗಿಂತ ಹೆಚ್ಚಾಗಿ ಒಬ್ಬ ಮಾಸ್ ನಾಯಕರು ಇರೋದಂದರೆ ಅದು ಸಿದ್ದರಾಮಯ್ಯ ಸಾಹೇಬರು ಮಾತ್ರ. ನೋಡಿ, ನೀವು ಬರೀ ಯೂಟ್ಯೂಬು ಇಲ್ಲೆಲ್ಲ ಇದ್ದರೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಗೊತ್ತಾಗೋದಿಲ್ಲ. ಒಮ್ಮೆ ಹೊರಗಡೆ ಬನ್ನಿ, ನಾವು ಜನರ ಹತ್ರ ಬೆರೆತಾಗ ಸಿದ್ದರಾಮಯ್ಯ ಸಾಹೇಬ್ರ ಶಕ್ತಿ ಏನು ಅಂತ ಅರ್ಥ ಆಗುತ್ತೆ. ನಾನು ಸಹ ಒಬ್ಬ ಮಧ್ಯಮ ವರ್ಗದ ಹುಡುಗ. ನನಗೆ ನಿನ್ನೆ ಮೊನ್ನೆ ನಾನು ಗಾಡಿ ತೊಗೊಂಡಿದ್ದು, ನನಗೆ ಗಾಡಿ ಓಡಿಸೋಕ್ಕೆ ಬರ್ತಿರ್ಲಿಲ್ಲ. ನನ್ನಂತ ಅದು ಎಷ್ಟೋ ಜನರಿಗೆ ಟ್ರಾನ್ಸ್ಪೋರ್ಟೇಷನ್ ಬಸ್ ಇರೋದ್ರಿಂದ ಎಷ್ಟೋ ಅನುಕೂಲ ಆಯಿತು. ಒಮ್ಮೊಮ್ಮೆ ಒಂದೊತ್ತಿನ ಅನ್ನಕ್ಕೂ ಸಹ ಕಷ್ಟ ಆಗ್ತಿತ್ತು ಅಂದಿನ ದಿನಗಳಲ್ಲಿ ಬಿಡಿ.
ಅಂಥವರಿಗೆ ಕೊನೆಯ ವ್ಯಕ್ತಿಗೂ ಸಹ ಅನ್ನ ಅಕ್ಷರ ಆರೋಗ್ಯವನ್ನು ನೀಡಿದ್ದು ಸಿದ್ದರಾಮಯ್ಯ ಸಾಹೇಬರು. ಸುಮ್ಮನೆ ಜನ ಬರಲ್ಲ ಕಣ್ರಿ. ದುಡ್ಡು ಕೊಟ್ಟು ಜನ ಬರ್ಬೋದು, ದುಡ್ಡು ಕೊಟ್ಟು ಎಷ್ಟೋ ಜನ ನಾಯಕರು 1000 ಜನ ಕರ್ಕೋತಾರೆ. ಆದರೆ ಕೇವಲ ಸಿದ್ದರಾಮಯ್ಯನವರ ಮಾತಿಗೆ ಲಕ್ಷಗಟ್ಟಲೆ ಜನ ಬರ್ತಾರೆ ಅಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್ ಪವರ್. ನಾನು ನೋಡ್ತಿದ್ದೆ ಯಾವುದ್ರಲ್ಲೂ ಬಕ್ರೀದ್ ಹಬ್ಬದೊಂದು ಟಗರು ಬಲಿ ಕುರಿ ಕೋಳಿಗಳಿಂದ ತುಂಬಿ ತುಡುಗುತ್ತಿದ್ದ ವಿಧಾನಸೌಧಕ್ಕೆ ಸಿಂಹ ವ್ಯಾಘ್ರಗಳ ಎಂಟ್ರಿ. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೆ, ಅದು ಸಿದ್ದರಾಮಯ್ಯ ಸಾಹೇಬ್ರು. ದೇವೇಗೌಡರ ಗರಡಿ ಮನೆಯಲ್ಲಿ ಬೆಳೆದಂತಹ ನಾಯಕರು. HD ದೇವೇಗೌಡರಿಗೆ ಒಮ್ಮೆ ಪರಮಾಪ್ತ ಶಿಷ್ಯ ಆಗಿದ್ದು ಸಿದ್ದರಾಮಯ್ಯ ಸಾಹೇಬ್ರು. ಬಳ್ಳಾರಿ ಗಣಿದಣಿಗಳ ವಿರುದ್ಧ ಹೋರಾಟಕ್ಕೆ ಬಂದಾಗ ಕಾಲ್ನಡಿಗೆಯಲ್ಲಿ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಿದ್ದು ಸಿದ್ದರಾಮಯ್ಯ ಸಾಹೇಬ್ರು. ಹಾಗಾದ್ರು ಇಲ್ಲಿ ಗುಟುಕಿದ್ರೆ ಡೆಲ್ಲಿನಲ್ಲಿ ನಡಕ ಶುರು ಆಗುತ್ತೆ. ಏನ್ರಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅಷ್ಟು ಲಘುವಾಗಿ ಮಾತಾಡೋದ? ಒಂದು ಮಾತು ಹೇಳ್ತೀನಿ ಕೇಳಿ. ಟಗರ್ ರಾಜೀನಾಮೆ ಕೊಟ್ಟಿರ್ಬೋದು, ಆದರೆ ಇನ್ನೂ ಹಿಡಿತ ಸಿದ್ದರಾಮಯ್ಯ ಸಾಹೇಬ್ರ ಕೈಯಲ್ಲಿ ಇದ್ದೇ ಇರುತ್ತೆ. ಹಿ ಇಸ್ ನಾಟ್ ಎ ಲೀಡರ್ ಟು ಬಿ ಇಗ್ನೋರ್ಡ್. ಒಂದು ಮಾತು ಬರುತ್ತೆ, ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಗಿಂತ ಮುಖ್ಯಮಂತ್ರಿ ಇಲ್ಲದೆ ಇರೋ ಟೈಮಲ್ಲೇ ಸಿದ್ದರಾಮಯ್ಯ ಸಾಹೇಬ್ರು ವೆರಿ ಡೇಂಜರ್. ಮಿಸ್ಟರ್ ಸಿದ್ದರಾಮಯ್ಯ ರಿಮೈನ್ಸ್ ವೆರಿ ಎಂಡೇಂಜರ್ಡ್ ಆ್ಯಂಡ್ ವೆರಿ ಡೇಂಜರಸ್ ವೆನ್ ಹಿ ಡಸಂಟ್ ರಿಮೈನ್ ಇನ್ ದ ಪೋಸ್ಟ್. ಅವರು CM ಆಗಿದ್ದರೆ ಅವರು ಸೈಲೆಂಟ್ ಆಗಿರ್ತಾರೆ. CM ಸ್ಥಾನದಿಂದ ಕೆಳಗೆ ಇಳಿದ ಮೇಲೆ ನಿಜವಾದ ಆಟ ಶುರುವಾಗುತ್ತೆ. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಒಬ್ಬ ಕುರಿ ಕಾಯೋ ಹುಡುಗ ಪ್ರೊಫೆಸರ್ ನಂಜುಂಡಸ್ವಾಮಿರವರಿಂದ ಪ್ರೇರಿತರಾಗಿ ಲೋಹಿಯಾ ಸಿದ್ಧಾಂತಗಳಿಗೆ ಮನಸೋತು ಇಡೀ ರಾಜ್ಯದಂತ ಹೋರಾಡಿ ಇಡೀ ರಾಜ್ಯದ ಗಲ್ಲಿಗೂ ಸಹ ತನ್ನ ಹೆಸರುವಾಸಿ ಆಗಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ನಿಜಕ್ಕೂ ಕೋಟಿಗೊಬ್ಬರೇ ಅವರು. ಹೂ ಇಸ್ ಮಿಸ್ಟರ್ ಸಿದ್ದರಾಮಯ್ಯ? ನೋಡಿ, ಜನತಾ ಪರಿವಾರದಲ್ಲಿ ಇಟ್ಕೊಂಡು ಕಾಂಗ್ರೆಸ್ಸಿಗೆ ಇವರು ಸೇರ್ಪಡೆ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಕರ್ಕೊಳ್ಳಿಕ್ಕೆ ಅವರ ಆಗಮನಕ್ಕೆ ಬಂದಿದ್ದು ಅಂತಿಂತ ನಾಯಕಿ ಅಥವಾ ನಾಯಕ ಅಲ್ಲ. ಖುದ್ದು ಸೋನಿಯಾ ಗಾಂಧಿ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದರು. ಇವತ್ತಿನ ಸೋನಿಯಾ ಗಾಂಧಿ ಸೈಲೆಂಟ್ ಇರ್ಬೋದು, ಬಟ್ ವಾಟ್ ಅಬೌಟ್ ದ ಪ್ರೈಮ್ ಸೋನಿಯಾ ಗಾಂಧಿ? 2010 ಸೋನಿಯಾ ಗಾಂಧಿಯನ್ನು ನೋಡಿದ್ರೆ ಇಂದಿನ ನರೇಂದ್ರ ಮೋದಿಯು ಸಹ ಅಷ್ಟು ಸಮರ ಆಗ್ಲಿಕ್ಕೆ ಆಗೋದಿಲ್ಲ. ದಟ್ ವಾಸ್ ಮ್ಯಾಡಮ್ ಸೋನಿಯಾ ಗಾಂಧಿ. ಅಂತಹ ಸೋನಿಯಾ ಗಾಂಧಿಯೇ ಖುದ್ದು ಕರ್ನಾಟಕಕ್ಕೆ ಬಂದು ಸಿದ್ದರಾಮಯ್ಯನವರನ್ನು ಸ್ವಾಗತಿಸಿ ಪಕ್ಷ ಸೇರ್ಪಡೆ ಮಾಡಿಸಿ ಅವರನ್ನ ಪಕ್ಷದ ರಾಜ್ಯ ನಾಯಕರನ್ನಾಗಿ ಮಾಡಿದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ದ ಪವರ್ ಅಂಡ್ ದ ಸಿಸ್ಟಮ್ ಆಫ್ ಸಿದ್ದರಾಮಯ್ಯ. ಅಂತಹ ತೆಲುಗುನ ಮೇರು ನಟ ಮೆಗಾಸ್ಟಾರ್ ಚಿರಂಜೀವಿ ಕಾಂಗ್ರೆಸ್ಗೆ ಬಂದಾಗೆ ಸೋನಿಯಾ ಗಾಂಧಿ ಡೋಂಟ್ ಕೇರ್ ಅಂದವರು. ಎಂತೆಂಥ ನಾಯಕರಿಗೆ ಮೇಡಮ್ ಸೋನಿಯಾ ಗಾಂಧಿ ಐ ಡೋಂಟ್ ಕೇರ್ ಅಂತ ಹೇಳಿದವರು. ಆದರೆ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕಕ್ಕೆ ಬರ್ತೀನಿ, ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರ್ಪಡೆ ಆಗ್ತೀನಿ ಅಂದಾಗ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಖುದ್ದು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಇನ್ ಪರ್ಸನ್ ಸಿದ್ದರಾಮಯ್ಯನವರನ್ನು ಸ್ವಾಗತಿಸಿದ್ರು. ಅಂದರೆ we should realize how important Mr. Siddaramaiah was, Mr. Siddaramaiah is, and Mr. Siddaramaiah will be. ಹಲವಾರು ವಿವಾದಗಳು ಬಂದು ಹೋಗುತ್ತೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ. ಪ್ರಾಯಶ್ಚಿತ್ತವಾಗಿ ಅವರು ಏನಾದರೂ ಯಾವುದಾದ್ರೂ ಒಂದು ಫ್ಯಾಕ್ಟ್ರಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಅಥವಾ ದ ಓನ್ಲಿ ಥಿಂಗ್ ದಟ್ ಪೀಪಲ್ ವೇರ್ ಆಲ್ವೇಸ್ ಅಗೇನ್ಸ್ಟ್ ಹಿಮ್ ವಾಸ್ ದಿಸ್ ಹಿಂದುತ್ವ. ಆ ಹಿಂದುತ್ವವನ್ನು ಬಿಟ್ಟರೆ ನೀವಿನ್ ಯಾವುದೇ ಕಾರಣಕ್ಕೂ ನೀವು ಸಿದ್ದರಾಮಯ್ಯರವನ್ನ ಹಳೆಗಳ್ಲಿಕ್ಕೆ ಆಗೋದಿಲ್ಲ. ಇನ್ನು ತಮಾಷೆನೇನ್ರಿ, 5 ವರ್ಷಗಳ ಸಂಪೂರ್ಣ ಮುಖ್ಯಮಂತ್ರಿ, 5 ವರ್ಷಗಳ ಪರಿಪೂರ್ಣ ಮುಖ್ಯಮಂತ್ರಿ ಹಾಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗೋದು ಅಂದರೆ ಐ ಥಿಂಕ್ ಇಟ್ಸ್ ನಿಯರ್ಲಿ ಇಂಪಾಸಿಬಲ್ ಇನ್ ನಿಯರ್ ಫ್ಯೂಚರ್. ಮುಂದೆ ಯಾರಿಂದನೂ ಸಹ ಈ ಥರ ಆಗೋದಿಲ್ಲ. ಅಫ್ಕೋರ್ಸ್ ಕುಮಾರಸ್ವಾಮಿ ಇದ್ದಾರೆ, ಇನ್ನಂಥ ನಾಯಕರಿದ್ದಾರೆ. ಆದರೆ 5 ವರ್ಷಗಳ ಕಾಲ ಮೆಜಾರಿಟಿ ಗವರ್ಮೆಂಟಲ್ಲಿ ಒಂದು ಫುಲ್ ಟರ್ಮ್ ಚೀಫ್ ಮಿನಿಸ್ಟರ್ ಆಗೋದು ಅಂದರೆ ಇಟ್ಸ್ ನಿಯರ್ ಟು ಇಂಪಾಸಿಬಲ್. ಅಂತಹ ಯಡಿಯೂರಪ್ಪನ ಕೈನಲ್ಲೇ ಆಗಲಿಲ್ಲ. ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಪಾಪ BJP ಕಟ್ಟಿದ್ದು BS ಯಡಿಯೂರಪ್ಪನವರು. ಮಹಾನ್ ನಾಯಕ, ಕೇವಲ ಲಿಂಗಾಯತರಿಗೆ ಅಷ್ಟೇ ಸೀಮಿತವಾಗಿದ್ದು ಯಡಿಯೂರಪ್ಪನವರಲ್ಲ. ಅಂತಹ ಯಡಿಯೂರಪ್ಪನವ್ರ ಕೈಲಿಂದನೇ ಒಂದು ಕಂಪ್ಲೀಟ್ ಟರ್ಮ್ ಮಾಡ್ಲಿಕ್ಕೆ ಆಗಿದ್ದಿರಲಿಲ್ಲ. ಇನ್ಫ್ಯಾಕ್ಟ್ ಬೀಯಿಂಗ್ ಅ ಲಿಂಗಾಯತ್.
ಮಾಜಿ ಪ್ರಧಾನಿಯ ಮಗ ಎಚ್ ಡಿ ಕುಮಾರಸ್ವಾಮಿ ರೈತಾಪಿ ಕುಟುಂಬದಿಂದ ಬಂದವರು ಅಂತ ಹೇಳಿ ಕುಮಾರಸ್ವಾಮಿಗೆ 5 ವರ್ಷಗಳ ಪರಿಪೂರ್ಣ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಆಗಲಿಲ್ಲ. ಅಂಥದ್ರಲ್ಲಿ ಒಂದು OBC ಕ್ಯಾಟಗರಿ ಕುರುಬ ಸಮುದಾಯದಿಂದ ಬಂದು ಅಹಿಂದ ವರ್ಗವನ್ನು ಬ್ಯಾಕ್ ಬೋನ್ ಆಗಿ ಇಟ್ಕೊಂಡು ಮುಖ್ಯಮಂತ್ರಿ ಆಗೋದು ಅಂದರೆ ಕೇವಲ ಸಿದ್ದರಾಮಯ್ಯ ಸಾಹೇಬ್ರ ಚಾಣಾಕ್ಷತೆ ಅಂತಲೇ ಹೇಳಬೇಕು. ಕಂಬಳಿ ಟಗರು ಪುಡು ಕೊಟ್ಟರೆ ದಿಲ್ಲಿಯಲ್ಲಿ ಸದ್ದಾಗುತ್ತೆ. ಇದು ದೇವರಿಗೆ ಬಲಿ ಕೊಡೋ ಟಗರಲ್ಲ ಸ್ವಾಮಿ, ಗುದ್ದೋ ಟಗರಿದು. ತುಂಬ ಇದೆ ಮಾತನಾಡಲಿಕ್ಕೆ, ಮುಂದೆ ಹೋಗ್ತಾ ಮಾತಾಡೋಣ. ಬಟ್ ವಾಟ್ ಐ ವಿಶ್ ಟು ಸೇ ಇಸ್ ವಿ ಕೆನಾಟ್ ಇಗ್ನೋರ್ ಮಿಸ್ಟರ್ ಸಿದ್ದರಾಮಯ್ಯ. ಹಿ ಸ್ಟಿಲ್ ಪ್ಲೇಸ್ ಎ ಡಿಸಿಸಿವ್ ಫ್ಯಾಕ್ಟರ್. ಯಾರು ಅಂಗಲ್ ಕಲ್ಕಂಡ್ರಿ ಸಿದ್ದರಾಮಯ್ಯರವ್ರು ರಾಜಕೀಯ ಕಲ್ತಿದ್ದು? ವಾಟ್ಸಪ್ ಯೂನಿವರ್ಸಿಟಿ, ಯೂಟ್ಯೂಬ್ ಬ್ಲಾಗ್ಸು, ಇನ್ಸ್ಟಾಗ್ರಾಮ್ ರೀಲ್ಸು, ಅಲ್ಲಿಂದ ಕಲ್ತಿದ್ದ ರಾಜಕಾರಣ. ದೇವೇಗೌಡರು ಸ್ವಾಮಿ, HD ದೇವೇಗೌಡರ ಪರಮಾಪ್ತ ಶಿಷ್ಯ. ಒಂದು ಕಾಲದಲ್ಲಿ ದೇವೇಗೌಡರ ಗರಡಿ ಮನೆಯಲ್ಲಿ ಕಲ್ತಿದ್ದು ರಾಜಕೀಯ ಪಾಠ ಸಿದ್ದರಾಮಯ್ಯ ಸಾಹೇಬರು. ಜಮೀರ್ ಅಹಮದ್ ಒಂದು ಮಾತು ಹೇಳ್ತಾರೆ, ರಾಜಕೀಯ ಕಲೀಲಿಕ್ಕೆ JDS ಚಂದ ಅಂತೆ. ನಿಜ, ಅದೆಂತೆಂತಹೋ ಮಹಾನ್ ನಾಯಕರನ್ನು ಹುಟ್ಟು ಹಾಕಿದ್ದು JDS. ಅಂತಹ JDS ಅಲ್ಲಿ ರಾಜಕಾರಣ ಕಲ್ತಿದ್ದು ಸಿದ್ದರಾಮಯ್ಯನ ಸಾಹೇಬರು. ದೇವೇಗೌಡರ ಅಂಗಡದಲ್ಲಿ, ದೇವೇಗೌಡರ ಕೃಪಾಕಟಾಕ್ಷದಲ್ಲಿ ರಾಜಕೀಯ ಕಲ್ತಿದ್ದು. ಇಂದಿಗೂ ಸಿದ್ದರಾಮಯ್ಯ ಸಾಹೇಬರಿಗೆ ಸೋನಿಯಾ ಗಾಂಧಿಯ ಕೃಪಾಕಟಾಕ್ಷ ಇದ್ದೇ ಇದೆ. ದಟ್ ಈಸ್ ವೈ ಈ ಸ್ಟಿಲ್ ರಿಮೈನ್ಸ್ ಎ ಡಿಸಿಸಿವ್ ಮ್ಯಾನ್. ಆ ವಿಧಾನಸೌಧದ 3ನೇ ಮಹಡಿ ಇದೆಯಲ್ಲ, ಅಲ್ಲಿ ಹೋಗಬೇಕು ನೀವೆಲ್ಲ. ನಾನು ಎಷ್ಟೋ ಸರಿ ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತಿರ್ತೀನಿ, ಯುವಕರಿಗೆಲ್ಲ ಹೇಳ್ತಿರ್ತೀನಿ, ಬನ್ನಿ ವಿಧಾನಸೌಧಕ್ಕೆ ಹೋಗೋಣ, 3ನೇ ಮಹಡಿ ನೋಡೋಣ. ಅದು ಅಲ್ಲಿರೋದು ರಿಯಲ್ ಲೈಫ್. ಬಟ್ ಏನು ಮಾಡ್ತೀರಾ, ಯಾರೂ ಬರೋದೇ ಇಲ್ಲ. ನೋಡಿ, ಸೆಕೆ ಬರ್ತದೆ. ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಿದ್ದಂಗೆ ಒಂಥರ ಪ್ರೀತಿ, ಪ್ರೇಮ, ಭಯ, ನಡ್ಕ ಎಲ್ಲ ಬರುತ್ತೆ. ಒಂದ್ಸತಿ ಹೋಗಿ ಬರಬೇಕು ನೀವೆಲ್ಲ. ಒಂದ್ಸತಿ ಹೋಗಿ, ಸುಮ್ಮನೆ ಬರೀ ಮಾಲು ಗೀಲು ನೋಡೋದಲ್ಲ. ಒಮ್ಮೆ ಶಕ್ತಿ ಕೇಂದ್ರ, ವಿಧಾನಸೌಧವನ್ನು, ಅದರಲ್ಲೂ 3ನೇ ಮಹಡಿಗೆ ಹೋದರೆ ನಮಗೆ ರಿಯಲ್ ಪಾಲಿಟಿಕ್, ನಿಜವಾದ ರಾಜಕಾರಣ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಕಂಬಳಿ ಜೀವನದಲ್ಲಿ ಒಬ್ರು ಕುರುಬ್ರು ಇರಬೇಕಂತೆ, ಗಾದೆ ಮಾತು. ಇಷ್ಟು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಿರೋದು ನಾನು. ಯು ಕೆನಾಟ್ ಇಗ್ನೋರ್ ಸಿದ್ದರಾಮಯ್ಯ, ಎಸ್ಪೆಷಲಿ ವೆನ್ ಇಟ್ ಡಸಂಟ್ ಹೋಲ್ಡ್ ಎನಿ ಪೋಸ್ಟ್. A powerless Siddaramaiya is more dangerous than a powerful Siddaramaiya when he is in the chair. ಇಷ್ಟು ಹೇಳ್ತಾ 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೂ ಇಲ್ಲ 10ನೇ ವರ್ಷದಲ್ಲಿ ಇರಬೇಕಾದ್ರೂ ಒಬ್ಬ ಹುಡುಗ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣಿ, ಅದಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದು ನಾನು ರಾಜಕಾರಣ ಮಾಡಬೇಕು, ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಕನಸಿಟ್ಕೊಂಡು ಜೈಲಿಗೆ ಹೋಗಿ CBI, IT, ED ಇವ್ರನ್ನೆಲ್ಲ ಎದುರಾಕ್ಕೊಂಡು, ಅದರಲ್ಲೂ ದೇವೇಗೌಡರನ್ನ ಎದುರಾಕ್ಕೊಂಡು 700 ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲನೆಯ ಬಾರಿಗೆ ಸೋಲುಂಡು, ತದನಂತರದಲ್ಲಿ ದಶಕಗಳ ಕಾಲ ಸೋಲನ್ನೇ ಉಂಡದೆ ಟ್ರಬಲ್ ಶೂಟರ್ ಆಗಿ, ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯಾಗಿ, ಕಾಂಗ್ರೆಸ್ ಹೈಕಮಾಂಡಿನ ಫೇವ್ರೆಟ್ ಸ್ಟೂಡೆಂಟ್ ಆಗಿ, ಬ್ಯಾಕ್ ಬೆಂಚರ್ DK ಶಿವಕುಮಾರ್, ಸನ್ಮಾನ್ಯ ಶ್ರೀ DK ಶಿವಕುಮಾರ್, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ, ಇವರು ಈಗ ವಿಧಾನಸೌಧದ 3ನೇ ಮಹಡಿಗೆ ಬರ್ತಿದ್ದಾರೆ. ಈಸ್ ಓನಿಂಗ್ ದ ಚೀಫ್ ಮಿನಿಸ್ಟರ್ ಚೇರ್. ನೋಡಿ, ಇದೇ ರಾಜಕಾರಣ. ನೋಡೋಣ ಬಂಡೆಯ ಮುಂದಿನ ರಾಜಕಾರಣ. ಸುಗಮವಾದ ರಾಜಕಾರಣವಂತೂ ಆಗ್ಲಿಕ್ಕಾಗೋದಿಲ್ಲ, ಕಲ್ಲು ಮುಳ್ಳಿನ ರಾಜಕಾರಣ ಆಗ್ತದೆ. ಹೇಗಿರುತ್ತೆ ಬಂಡೆಯ ಮುಂದಿನ ನಿರ್ಧಾರಗಳು? ಸಿಟ್ಟಿಂಗ್ ಇನ್ ದ ಚೀಫ್ ಮಿನಿಸ್ಟರ್ ಚೇರ್, ದ ಮೋಸ್ಟ್ ರೆಸ್ಪಾನ್ಸಿಬಲ್ ಚೇರ್, and to answer to both the public and the high command. ಬಂಡೆಯ ಮುಂದಿನ ನಡೆ, ಸಿದ್ದರಾಮಯ್ಯನವರ ಮುಂದಿನ ಮರ್ಮ, ಹೈಕಮಾಂಡಿನ ಮುಂದಿನ ನಿರ್ಧಾರ, everything is entertaining, everything is pragmatic.
ಇದೊಂಥರ IPL ಫೈನಲ್ಗಿಂತ ರೋಚಕವಾಗಿದೆ. ನೋಡೋಣ, ರಾಜ್ಯದ ಜನತೆ ಇದನ್ನೆಲ್ಲ ವೀಕ್ಷಿಸಬೇಕು. ಬಂಡೆಯ ಆಡಳಿತಕ್ಕೆ ಸುಗಮ ದಾರಿಯೋ ಅಥವಾ ರಹದಾರಿಯೋ ನೋಡಲೇಬೇಕು. ಇಷ್ಟೆಲ್ಲ ಹೇಳಿದ್ಮೇಲೂ ಯಾಕೋ ಸಿದ್ದರಾಮಯ್ಯ ಸಾಹೇಬ್ರನ್ನ ಆ ಒಂದು ಕುರ್ಚಿಯಿಂದ ಇಳಿಬೇಕಾದ್ರೆ ನನಗೂ ಸಹ ತುಂಬ ಸಂಕಟ ಆಯಿತು. ನಾನು ಒಕ್ಕಲಿಗ, ಬಟ್ ಯಾಕೆ ಸಿದ್ದರಾಮಯ್ಯನವರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂದರೆ ಗೊತ್ತು ಕಣ್ರಿ, ದ ವೇ ಈ ಸ್ಪೀಕ್ಸ್. ಅಸೆಂಬ್ಲಿಯಲ್ಲಿ ಕೂತ್ಕೊಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾತಾಡ್ತಿದ್ರೆ ಅಂಕಿ ಅಂಶಗಳ ಬಗ್ಗೆ ಎಲ್ರಿಗೂ ಸೈಲೆಂಟ್ ಆಗಿಬಿಡ್ತಾರೆ. ಆ ಥರ ಮಾತುಗಾರಿಕೆ, ಆ ಥರ ಚಾಣಾಕ್ಷತನ ಬರೀ ಯಾವ ನಾಯಕರಲ್ಲೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನಿಜಕ್ಕೂ ಒಬ್ಬ ಮುಖ್ಯಮಂತ್ರಿ ನಿರ್ಗಮನವಾದಮೇಲೆ ಇಷ್ಟೆಲ್ಲ ನೋವಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಹೈಸ್ಕೂಲಲ್ಲೋ ಮಿಡ್ಲ್ ಸ್ಕೂಲಲ್ಲೋ ಇರಬೇಕಾದ್ರೆ ಯಡಿಯೂರಪ್ಪನವರು ಹೀಗೆ ಮಾಡ್ತಾ ರಾಜೀನಾಮೆ ಕೊಟ್ಟಿದ್ರು. ಅವಾಗ ಬೇಜಾರಾಗಿತ್ತು, ನನಗೆ ಸ್ವಲ್ಪ ಬೇಜಾರಾಯಿತು. ಬಟ್ ಅವಾಗ ನನಗೆ ರಾಜಕೀಯ ತಿಳುವಳಿಕೆ ಆಗಲಿ ಅಥವಾ ಈ ಆಡಳಿತದ ರೂಢಿ ಆಗಲಿ ಯಾವುದೂ ಇರಲಿಲ್ಲ. ಆದರೆ ಈಗ ಎಲ್ಲವನ್ನ ಸಣ್ಣ ಪುಟ್ಟದಾಗಿ ಅರ್ಥ ಮೇಲೆ ಆ 3ನೇ ಮಾಡಿ ಇದೆಯಲ್ಲ, ಬಾರಿಗೆ ಬಿಡ್ರಿ, ಇಟ್ಸ್ ನಾಟ್ ಈಸಿ. ನೋಡೋಣ ಮುಂದಿನ ರಾಜಕೀಯ ಸನ್ನಿವೇಶಗಳು ಹೇಗಿರುತ್ತೆ. ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರ ಜುಗಲ್ಬಂದಿ, ಕಾಂಗ್ರೆಸ್ಸಿಗೆ 2029 ಲೋಕಸಭಾ ಚುನಾವಣೆ ಹಾಗೂ ಮುಂದಿನ ರಾಜ್ಯದ ಸಾರ್ವತ್ರಿಕ ಚುನಾವಣೆಗಳು, ಇವೆಲ್ಲದರ ಮೇಲೆ ಈ ಮುಖ್ಯಮಂತ್ರಿ ಪಟ್ಟ ಪರಿಣಾಮ ಬೀಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಟ್ ಈಸ್ ದ ಫ್ಯಾಕ್ಟರ್. ಇವೆಲ್ಲದರ ಮಧ್ಯೆ ಒಂದು ಸಣ್ಣದಾಗಿ ಟು ರೀಡ್ ಇನ್ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ, ಆ ಥರ ನನಗೆ ಅನಿಸಿದ್ದೇನು ಅಂದರೆ, ಎಲ್ಲೋ ಒಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರು ಡಿಸೈಡಿಂಗ್ ಫ್ಯಾಕ್ಟರ್ ಆದ್ರ? ವಾಸ್ ಇಟ್ Madam Priyanka Gandhi who played a key role in convincing Mr. Siddaramaiah ji? Is Madam Priyanka Gandhi emerging as the next strategic leader of Congress? Will Priyanka Gandhi replace the status of Sonia Gandhi? We all have to wait. ಮುಂದೆ BJP-ರವರಿಗೆ ನರೇಂದ್ರ ಮೋದಿ ಆದಮೇಲೆ ಇನ್ಯಾರು ಬರ್ತಾರೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ಸಿನ ಮುಂದಿನ ನಿರ್ಧಾರಗಳು ಡಿಸೈಡ್ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಥ್ಯಾಂಕ್ ಯು ಇಷ್ಟೊತ್ತರೆಗೂ ಕೇಳಿದ್ದಕ್ಕೆ. ಈ ವಿಡಿಯೋನಲ್ಲಿ ಯಾವುದೇ ರೀತಿಯ ಫಿಲ್ಟರ್ಸ್ ಇಲ್ಲ. ಹಾಗೆ ಮಾತಾಡಬೇಕು ಅನ್ನಿಸ್ತು ನನಗೆ 10 ಸತಿ ರೀಟೇಕ್ ಮಾಡಿ ಫಿಲ್ಟರ್ ಹಾಕಿ ಎಡಿಟ್ ಮಾಡೋಷ್ಟು ತಾಳ್ಮೆನೂ ಇಲ್ಲ, ಆ ಥರ ಪ್ರೆಸೆಂಟೇಷನ್ ಮಾಡಬೇಕಂತನೂ ಇಲ್ಲ. ಮನಸ್ಸಿಗೆ ಬಂದ ಅನಿಸಿಕೆಗಳನ್ನು ಸೂಕ್ಷ್ಮವಾಗಿ ವಿವರಿಸಿ ತಾಳ ಹಾಕಿ ನಿರ್ಧರಿಸಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಾರ DK ಶಿವಕುಮಾರ್ ಅವರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಹೇಬ್ರಿಗೆ ಯಾರೋ ಹೇಳಿದ್ರಂತೆ, ಸಾಹೇಬ್ರೆ ನೀವು ಈ ನಾನ್ ವೆಜ್ ತಿನ್ನೋದನ್ನು ಬಿಟ್ಬಿಡಿ, ಕುರಿ ಕೋಳಿನೆಲ್ಲ ತಿನ್ನೋದು ಬಿಟ್ಬಿಡಿ, ನೀವು CM ಆಗಿಬಿಡ್ತೀರ ಅಂತ. DK ಸಾಹೇಬ ಏನು ಮಾಡಿಬಿಟ್ರು, ಜೈಲಿಂದ ಬಂದಿದ್ದ ತಕ್ಷಣ ಬಿಟ್ಟಂತೆ. ನನಗೆ ಯಾರೋ ಹೇಳಿದ್ದು, ಅದು ಎಷ್ಟು ನಿಜನೋ ಇಲ್ಲೋ ಗೊತ್ತಿಲ್ಲ. ಬಟ್ ಅನಿಸುತ್ತೆ DK ಶಿವಕುಮಾರ್ ಅವರು ಸ್ಪಿರಿಚುವಾಲಿಟಿಗೆ ಟರ್ನ್ ಆದಮೇಲೆ ಮೇ ಬಿ ಹಿ ವುಡ್ ಹ್ಯಾವ್ ಸ್ಯಾಕ್ರಿಫೈಸ್ ನಾನ್ ವೆಜಿಟೇರಿಯನ್ ಅಂತ. ಅದು ನಿಜ ಕಣ್ರಿ. ಈ ಪೊಲಿಟಿಷಿಯನ್ಸ್ ಎಲ್ಲ ಜೈಲಿಗೆ ಹೋಗಿ ಬಂದಮೇಲೆ ಕ್ಲಿಕ್ ಆಗೋದು ಅನ್ಸುತ್ತೆ. ನಮ್ಮ DK ಸಾಹೇಬನು ಅಷ್ಟೇ ನೋಡ್ರಿ, ಜೈಲಿಗೆ ಹೋಗಿ ಬಂದಮೇಲೆ CM, KPCC ಪ್ರೆಸಿಡೆಂಟು ಏನೇನೋ ಆಗ್ಬಿಟ್ರು. ಇಷ್ಟು ಹೇಳ್ತಾ ಮುಂದಿನ ವಾರ ಮುಂದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಸನ್ಮಾನ್ಯ ಶ್ರೀ DK ಶಿವಕುಮಾರ್, ದೊಡ್ಡ ಹಾಡದ ಕೆಂಪೇಗೌಡ ಶಿವಕುಮಾರ್, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ, ಇವರ ಬಗ್ಗೆ ಕೆಲವೊಂದು ವಿಶ್ಲೇಷಣೆ ಮಾಡುತ್ತಾ ಜನಮಾನಸದಲ್ಲಿ ಎಂದು ಶಾಶ್ವತವಾಗಿರ್ತಕ್ಕಂಥ ನಾಯಕ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೇವಲ ಕುರುಬ ಸಮುದಾಯಕ್ಕಷ್ಟೇ ಸೀಮಿತರಾಗಿದ್ದು ಸಿದ್ದರಾಮಯ್ಯ ಸಾಹೇಬರು ಅಲ್ಲ. ನಮ್ಮಂಥ ಅದೆಷ್ಟೋ ಜನ ಬಡ ಕುಟುಂಬಗಳಿಗೆ, ಮಧ್ಯಮ ವರ್ಗದ ಜನರಿಗೆ, ನೊಂದವರಿಗೆ, ಶೋಷಿತರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ